ಪ್ರಾಬ್ಲಮ್ ಇದೆ ಸರ್. ಈಗ ಸುಮಾರು ಒಂದು 2 ಕಿಲೋಮೀಟರ್ ಆಗುತ್ತೆ ಸರ್. ಸಣ್ಣ ಗೊಂಡಟ್ಟೆ ಒಂದು 25,000 ಟ್ಯಾಂಕ್ ಇದ್ರೆ ಮನವಿ ಕೂಡ ಕೊಟ್ಟರು ಸರ್. ಯೂಸೇಜ್ ಆಗ್ತಾ ಇದ್ರೆ ಹೇಳ್ಬೋದು ಆಯ್ತಾ, ನಿಮ್ಗೆ ಇಲ್ಲಿ ಕಡಿಮೆ ಆಗ್ತಾ ಇದ್ರೆ ನಾವು ಅಡಿಷನಲ್ ಟ್ಯಾಂಕ್ ಇಟ್ಕೊಳ್ತೀವಿ ಅಂತ. ಇನ್ನೂ ಶುರುನೇ ಆಗಿಲ್ಲ, ಎಲ್ಲ ಕಡೆ ನಮ್ಗೆ ಇನ್ನೊಂದು ಟ್ಯಾಂಕ್ ಕೊಡಿ, ಇದು ಬೇಡ ಹೊಸದು ಕೊಡಿ ಇದೆ ಅಂತೇಳಿ. ನೀವು ಸ್ವಲ್ಪ ದಯವಿಟ್ಟು PDO ತಾವೆಲ್ಲರೂ ಸ್ವಲ್ಪ ಕನ್ವಿನ್ಸ್ ಮಾಡಬೇಕು. ಫಸ್ಟ್ ಆಪರೇಷನಲ್ ಆಗಲಿ, ಫಸ್ಟ್ ಬಳಕೆ ಮಾಡೋಣ, ಎಷ್ಟು ಅವಶ್ಯಕತೆ ನೋಡಿ ನೀವು ಕಡಿಮೆ ಇದ್ರೆ ಆಮೇಲೆ ಇಟ್ಕೊಳ್ತೀವಿ. ಇದೇನು ಇಲ್ಲಿ ಪ್ರಾಜೆಕ್ಟ್ ಮುಗಿದೋಯ್ತು, ಡೆಡ್ ಎಂಡ್, ಮುಂದಕ್ಕೆ ಏನಿಲ್ಲ ಅಂತೇಳಿ ಎಲ್ಲ ಇಲಾಖೆಗಳು ಎಲ್ಲಿಗೆ ಹೋದ್ರೂ ಇದೇ ಕಥೆಗಳು. ಒಂದು ಅಂಗನವಾಡಿ ಬಿಲ್ಡಿಂಗ್ ಕಟ್ಸ್ಬೇಕಂತಾರಲ್ಲ ಅದಕ್ಕೊಂದು ಅಡ್ಡ ತಾಲೂಕಲ್ಲಿ ಅಲ್ಲ. ನಾಳೆ ಆಯ್ತಂದ್ರೆ ಇಲ್ಲಿ ಮೀಟಿಂಗ್ ಬರಕ್ ಮುಂಚೆ ನಾಳೆ ಹೇಳ್ತೀವಿ, ಮುಂಚೆ ಕೊಟ್ಟು ಬಂದಿದ್ರೆ ಕೊಟ್ಟಿದ್ದೀವಿ ಸರ್ ಅಂತ ಹೇಳ್ಬೋದಲ್ವಾ? ಕೆಲವು ಸಣ್ಣ ಸಣ್ಣ ಕೆಲಸಗಳದ್ದು ಅಲ್ಲ. ಏನ್ ಇಶ್ಯೂ ಇತ್ತು ಇಷ್ಟು ದಿವಸ ಮಾಡೋದಕ್ಕೆ? ಎಷ್ಟು ದಿವಸ ಆಯ್ತು? ನಾನು 6 ತಿಂಗಳು ಆಯ್ತಾ? ಅಲ್ಲ ನಾನು ನೀವು ಒಬ್ಬರೇ ಅಲ್ಲ, ಎಲ್ಲ ಕಡೆ ನಾವು ಯಾಕೆ ಹಿಂಗೆ ಸಣ್ಣ ವಿಷಯಗಳೆಲ್ಲ ಹಿಂಗೆ ಇದಕ್ಕೆ ಒಳಗಾಗೋದಿಲ್ಲ. ಸೊ ಅದಕ್ಕೋಸ್ಕರ ಯಾರು ಡೆಡಿಕೇಶನ್ ಇದ್ದಾರೋ ಅವ್ರು ಯಾರು ಕೆಲಸ ಮಾಡೋಕ್ಕಾಗಲ್ವೋ ಎಲ್ಲ ದಯವಿಟ್ಟು ಹೋಗ್ಬಿಟ್ಟು ಯಾರು ಕರೆಕ್ಟಾಗಿ ಕೆಲಸ ಮಾಡ್ತಾರೋ ನಮ್ಮ ಜೊತೆಗೆ. ಈಗ ನಾನು ಹೇಳ್ತೀನಲ್ಲ, ನಮಗೆ ಸೂಕ್ಷ್ಮವಾಗಿ ಎಲ್ಲ ಗಮನಿಸ್ತಾ ಬರ್ತಾರೆ. ಒಳ್ಳೆ ರೀತಿ ಕೆಲಸ ಮಾಡಿದ್ರೆ ಖಂಡಿತ ನಾವು ಗುರುತಿಸ್ತೀವಿ, ನಿಮ್ಗೆ ಎಲ್ಲ ರೀತಿ ಸಹಕಾರ ಕೊಡ್ತೀವಿ. ಮತ್ತೆ ನಿಮ್ಗೆ ಸೂಕ್ತ ಏನೇನು ವ್ಯವಸ್ಥೆ ಬೇಕು ಎಲ್ಲದಕ್ಕೂ. ಈಗ ನಾವು ಆರೋಗ್ಯ ಇಲಾಖೆಯಿಂದ ಎಲ್ಲರೂ ನಾವು ಕ್ವಾರ್ಟರ್ಸ್ ಮಾಡಿಸ್ತಾ ಇದ್ದೀವಿ. ಎಲ್ಲ ಸ್ಟಾಫ್ಗೂ ನಾವು ಕ್ವಾರ್ಟರ್ಸ್ಗೆಲ್ಲ ವ್ಯವಸ್ಥೆ ಮಾಡ್ತಾ ಇದೀವಿ. ಈಗ ಎಲ್ಲ ಕ್ವಾರ್ಟರ್ಸ್ ಬಗ್ಗೆ ನೆಕ್ಸ್ಟ್ ವ್ಯವಸ್ಥೆ ಮಾಡ್ತಿದ್ವಿ. ಅದೇ ರೀತಿ ನಿಮ್ಗೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಡೆಯಿಂದ ಯಾವ ರೀತಿ ಸಹಕಾರ ಬೇಕು ಖಂಡಿತ ನಾವು ಯಾವಾಗಲೂ ಅಭಿವೃದ್ಧಿ ಪರವಾಗಿ ನಮ್ಮ ಸರ್ಕಾರದ ಕಡೆಯಿಂದ ನಿಮಗೆ ಖಂಡಿತ ಎಲ್ಲ ರೀತಿ ಸಹಕಾರ ಕೊಡ್ತೀವಿ. ಸೊ ನನ್ನ ಏನು ಜನರಲ್ ಆಗಿ ಏನೇ ಕಂಪ್ಲೇಂಟ್ಸ್ ಬರ್ತಾ ಇದೆ ಎಲ್ಲದಕ್ಕಿಂತ ಕೂಡ್ಲಿಕ್ಕೆ ಗೊತ್ತಿಲ್ಲ. ಸೊ ಎಲ್ಲರೂ ಒಂದು ಟೀಮ್ ವರ್ಕ್ ಆಗಿ ಕರೆಕ್ಟ್ ಆಗಿ ಸ್ಪಂದಿಸ್ತಾ ಕೆಲಸ ಮಾಡಬೇಕು. ಆಗಲ್ಲ ಅಂತಂದ್ರೆ ಹುಡುಕ್ತಾ ಇದೀವಿ ಇರೋದಂತೇಳಿ. ಕೆಲಸ ಯಾವುದೇ ಕಾರಣಕ್ಕೂ ಪೋಲಲ್ಲಿ ಮೇಲೆ ನಿಂತಿರ್ಬೇಕಾದ್ರೆ ಮತ್ತೆ ಇನ್ನೊಂದು ಏನ್ ಬರ್ತಾ ಇದೆ ಸರ್, ಪ್ರತಿಯೊಬ್ಬರು ಒಬ್ಬರು ಅಸಿಸ್ಟೆಂಟ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಇವರು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಾಗೆ ಬಂದಿರೋಂಥ ದೂರುಗಳು ಏನು ಮಾಡ್ಬೋದಂತಿದೆ. ಸೊ ಇದ್ರದ್ದು ಸ್ವಲ್ಪ ನೀವು ಸರಿಯಾಗಿ ಟೈಪ್ ಮಾಡಬೇಕು. ಎಸ್ಪೆಷಲಿ ವೃದ್ಧಾಪ್ಯ ವೇತನಗಳು ಅಂಗವಿಕಲರಿಗೂ ಮತ್ತು ಪೆನ್ಷನ್ಗಳನ್ನು ತಡೆ ಹಿಡಿಯೋದು ಇಲ್ಲ, ಅದಕ್ಕೆ ಅಸಡ್ಡೆ ತೋರಿಸ್ತಾ ಇರೋದು ಯಾವುದೇ ಕಾರಣಕ್ಕೂ ಇದು ಸಹಿಸಂಥದ್ದಲ್ಲ. ಸೊ ಇಂಥದ್ದೆಲ್ಲ ಇದು ಮಾಡಬೇಕು. ಮತ್ತು ನಮಗೇನು ಇದ್ರು ಡಿಪಾರ್ಟ್ಮೆಂಟ್ಗೆ ಸರ್ ವಸತಿ ಇಲಾಖೆ